ಬೆಂಗಳೂರಲ್ಲಿ ದೇವನಾಂಪ್ರಿಯ ಎನ್ನುವ ಒಂದು ಚಿತ್ರಕ್ಕೆ ಸಂಬಂಧಪಟ್ಟಂತೆ ಆ ಚಿತ್ರಕ್ಕೆ ಸಂಬಂಧಿಸಿದ ಒಂದು ಸಭೆ ನಡೆಯುವಂತಹ ಸಮಯದಲ್ಲಿ ಚಿತ್ರದ ನಿರ್ದೇಶಕನ ಮೇಲೆ ಚಿತ್ರದ ನಾಯಕ ನಟ ಅನಿಸಿಕೊಂಡವರು ಒಂದು ಬಂದೂಕಿನಿಂದ ಫೈರಿಂಗ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದೃಷ್ಟವಶಾತ್ ಆ ಚಿತ್ರದ ನಿರ್ದೇಶಕ ಪ್ರಾಣಾಪಾಯದಿಂದ ಪಾರಾಗಿ ತದನಂತರ ಹೋಗಿ ಚಂದ್ರಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ದಾಖಲು ಮಾಡ್ತಾರೆ. ಆ ಘಟನೆ ನಡೆದ ಸ್ಥಳವಾದಂತಹ ಜಾಗದಲ್ಲಿ ನಾನೀಗ ಪ್ರಸ್ತುತವಾಗಿ ಇದ್ದೇನೆ. ಇದು ಚಂದ್ರಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಸವೇಶ್ವರ ಬಡಾವಣೆ. ಈ ಮನೆಯನ್ನು ನೀವು ನೋಡ್ತಾ ಇದ್ದೀರಾ, ಇದು ಕೂಡ ಆ ಚಿತ್ರದ ನಿರ್ದೇಶಕನ ಆಫೀಸ್ ಆಗಿರುತ್ತೆ. ಇದನ್ನ ಆ ಚಿತ್ರದ ನಿರ್ಮಾಪಕರಾಗಿದ್ದಂತವರು ಅವರಿಗೆ ಆಫೀಸ್ ಆಗಿ ಮಾಡಿಕೊಟ್ಟಿರ್ತಾರೆ. ನಿನ್ನೆ ಸಂಜೆ ಸುಮಾರು 6:30 ಸುಮಾರಿಗೆ ಇಲ್ಲಿ ಒಂದು ಸಭೆಯನ್ನ ಏರ್ಪಾಡು ಮಾಡಿರ್ತಾರೆ. ಆ ಸಭೆಯಲ್ಲಿ ಆ ಚಿತ್ರದ ನಿರ್ದೇಶಕರಾಗಿರುವಂತಹ ಭರತ್ ಅವರು, ಹಾಗೆಯೇ ಚಿತ್ರದ ನಿರ್ಮಾಪಕರಾಗಿರುವಂತಹ ಕುಮಾರಸ್ವಾಮಿ ಅವರು, ಹಾಗೆ ಚಿತ್ರದ ನಾಯಕ ನಟ ಅನಿಸಿಕೊಂಡಂತಹ ತಾಂಡವೇಶ್ವರ್ ಅವರು 3 ಜನ ಇರ್ತಾರೆ. ಹಾಗೆ ಇನ್ನಿತರ ಎಡಿಟರ್ ಆಗಿರ್ಬೋದು, ಇನ್ನಿತರ ಒಂದು 5-6 ಜನ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ಸಂಜೆ 6:30 ಸುಮಾರಿಗೆ ಸಭೆ ನಡೆಯುತ್ತೆ. ಸಭೆಯಲ್ಲಿ ಸಂಬಂಧಪಟ್ಟಂತೆ ಯಾವ ಚಿತ್ರಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇರುತ್ತೆ. ಹಣಕಾಸಿನ ವಿಚಾರ ಕೂಡ ಚರ್ಚೆ ಆಗ್ತಾ ಇರುತ್ತೆ. ಈ ಹಿಂದೆ ಚಿತ್ರ ಆರಂಭವಾದಂತಹ ಸಮಯದಲ್ಲಿ 2 ವರ್ಷಗಳ ಹಿಂದೆ ತಾಂಡವೇಶ್ವರ ಅನ್ನುವಂತಹ ಈ ಚಿತ್ರದ ನಾಯಕ ನಟ ಆಗಿರುವಂತಹ ತಾಂಡವೇಶ್ವರ್ ಅವರು ಚಿತ್ರಕ್ಕೆ ಒಂದು 6 ಲಕ್ಷ ಬಂಡವಾಳವನ್ನು ಹೂಡಿಕೆಯನ್ನ ಮಾಡಿರ್ತಾರೆ. ಅದಾದ ನಂತರ ಕುಮಾರಸ್ವಾಮಿ ಹಾಸನ ಮೂಲದವರು ಈ ಚಿತ್ರಕ್ಕೆ ನಿರ್ಮಾಪಕರಾಗಿ ಏನ್ ಬರ್ತಾರೆ, ಅವರು ಬಂದ ನಂತರ ಈ ಹಣವನ್ನು ನನಗೆ ವಾಪಸ್ ಕೊಡು ಅಂತ ಕೇಳ್ತಾರೆ. ಕೇಳಿ ಆ ಸಮಯದಲ್ಲೂ ಕೂಡ ಈ ಸಭೆಯಲ್ಲೂ ಕೂಡ ಆ ವಿಚಾರ ಕೂಡ ಚರ್ಚೆ ಆಗ್ತಾ ಹೋಗುತ್ತೆ. ಚರ್ಚೆ ಆಗುವಂತಹ ಸಮಯದಲ್ಲಿ ತಾಂಡವೇಶ್ವರ್ ಅವರು ಒಂದು ಬಂದೂಕನ್ನ ತರಿಸಿ ಅವರ ನಿರ್ದೇಶಕರ ಹಣೆಯ ಮೇಲೆ ಏಮ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆ ಸಮಯದಲ್ಲಿ ಚಿತ್ರದ ಎಡಿಟರ್ ಆಗಿದ್ದವರು ಒಂದು ಕೈ ತಾಗಿಸಿದಂತ ಕಾರಣಕ್ಕಾಗಿ ಅದು ಫೈರ್ ಆಗುತ್ತೆ. ಮಿಸ್ ಆಗಿ ಗೋಡೆಗೆ ತಗಲದಂತಹ ಸಮಯದಲ್ಲಿ ಯಾವುದೇ ರೀತಿಯಿಂದ ಪ್ರಾಣಾಪಾಯದಿಂದ ಪಾರಾಗ್ತಾರೆ ಚಿತ್ರದ ನಿರ್ದೇಶಕರಾಗಿರುವಂತಹ ಭರತ್ ಅವರು. ಅದಾದ ನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭರತ್ ಅವರು ನೇರವಾಗಿ ಹೋಗಿ ಚಂದ್ರಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಡ್ತಾರೆ. ದೂರನ್ನ ಕೊಟ್ಟ ನಂತರ ಇದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಕರಣವನ್ನು ಕೂಡ ಚಂದ್ರಲೇಔಟ್ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. BNS 109 ಮತ್ತೆ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡು ಚಿತ್ರದ ನಾಯಕ ನಟ ಹಾಗೆ ಈ ಪ್ರಕರಣದ ಆರೋಪಿಯಾಗಿರುವಂತಹ ತಾಂಡವೇಶ್ವರ್ ಅವರನ್ನ ಬಂಧನವನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ತನಿಖೆಯನ್ನು ಚಂದ್ರಲೇಔಟ್ ಪೊಲೀಸರು ಕೂಡ ಮುಂದುವರಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆಗೆ ಶರತ್, ಅಶೋವೇಗ ನ್ಯೂಸ್, ಬೆಂಗಳೂರು.